ಏನು ಗೊತ್ತಿಲ್ಲ ಅದಕ್ಕೆ ಉಡಂಜಿ ಪ್ರೋಗ್ರಾಮ್ ಹೊರಗುಂಡು ಅದಕ್ಕೆ ಏನು ಮಾಡ್ಕೊಂಡು ಗೊತ್ತಾಗ Guys, attention. You'll be climbing bus number 5. So you'll be going for the other side. Okay, you can start moving. Bus number 3, start moving. Start moving. We'll be taking you. Send one research scholar. Yeah, listen here. I need 50 volunteers in the morning. Bus number 5, you'll be going for the other side of the lighthouse. So just make a line and move this side. Please stand in line, proper lines. Please come to the front quickly. NSS volunteers of each bus Number 5 we are doing. Sir. ಇಲ್ಲಿ ನಮ್ಮದು ತೆಗಿ
ए भाई साक्षी बस्ता तो इधर ना। अरे वो शर्ट ಅಲ್ಲ ಇಂಟರ್ನ್ಯಾಷನಲ್ ಬೀಚ್ ಕ್ಲೀನಿಂಗ್ ಡೇ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕಾಪು ಪುರಸಭೆ, ಹಾಗೆ ಬೇರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ವಿಶೇಷವಾಗಿ ಪ್ರೀತಿಯ ಮುದ್ದು ಮಕ್ಕಳೇ, ಐ ಹ್ಯಾವ್ ಟು ಸಲ್ಯೂಟ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ನೇಚರ್. ಬೆಳಿಗ್ಗೆ 7 ಗಂಟೆಯಿಂದ ನೀವು ಇಲ್ಲಿದ್ದೀರಿ. ನಾನು ಲೇಟ್ ಆಯಿತು, ಕಾರಣ ಮನೆಯಲ್ಲಿ ಈಗಿನ MLA ಒಂದು ಐ ಹ್ಯಾವ್ ಟು ಬೇಸ್ ನಿಯರ್ಲಿ 200 to 300 ಜನ ನಮ್ಮ ಮನೆಗೆ ಬರ್ತಾರೆ. ಅವರೆಲ್ಲರೂ ಸಮಾಧಾನ ಮಾಡಿ ಕಳಿಸ್ಬೇಕು. ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ. ಬಹುಶಃ ಆಂಜನೇಯನಿಗೆ ಗೊತ್ತಿರಲಿಲ್ಲ, ಹನುಮಂತನಿಗೆ ಗೊತ್ತಿರಲಿಲ್ಲ ಅವನ ಶಕ್ತಿ ಏನಿರುತ್ತೆ ಅಂತೇಳಿ. ಜಾಂಬ ಅಂತ ಕರೆದು ಹೇಳ್ತಾನೆ, ನೀನು ಲಂಕೆಗೆ ಹಾರ್ಬೋದು, ಅಲ್ಲಿ ಸೀತಾಮಾತೆಯನ್ನು ಹುಡುಕ್ಬೋದು, ಸೀತಾಮಾತೆಯನ್ನು ಕರ್ತವ್ಯದಿಂದ ಒಂದು ಆತ್ಮವಿಶ್ವಾಸನ ಆ ಜಾಂಬ ಅಂತ ಹನುಮಂತ ತುಂಬ್ತಾನೆ. ಹಾಗಾಗಿ ಮೇಲೆ ಕೂತವರು ಜಾಂಬವಂತನ ಕೆಲಸ ಮಾಡಿದರೆ ಹನುಮಂತನ ಸಾಹಸವನ್ನು ನೀವೆಲ್ಲ ಮಾಡ್ಲಿಕ್ಕೆ ಇದ್ದೀರಿ ಮುಂದಿನ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ಬಹುಶಃ ನಥಿಂಗ್ ಇಸ್ ಇಂಪಾಸಿಬಲ್ ಆಸ್ ಪರ್ ಮೈ ನಾಲೆಜ್, ಬಿಕಾಸ್ ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಹಾಗಾಗಿ ನಥಿಂಗ್ ಇಸ್ ಇಂಪಾಸಿಬಲ್. ಯಾಕಂತೇಳಿ ಡೇವಿಡ್ ಹಾರ್ಟ್ಮ್ಯಾನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು, ಒಳಗಿನ ಬೆಳಕು ಹೊರಗಿನ ಯಾತ್ರೆಗೆ ಪ್ರೇರಕ ಆಗಬೇಕಂತ. ಬಹುಶಃ ನಮಗೆಲ್ಲರಿಗೂ ಒಂದು ಋಣ ಇದೆ, ಒಂದು ಮಾತೃ ಋಣ, ಪಿತೃ ಋಣ, ದೈವ ಋಣ, ಸಮಾಜ ಋಣ ಅಂತೇಳಿ. ಸಮಾಜ ಋಣವನ್ನು ಯಾಕೆ ತೀರಿಸ್ಬೋದು ಅಂತ ಹೇಳಿದ್ರೆ ಈ ರೀತಿ ಕೆಲಸ ಮಾಡ್ತಾ ಬಹುಶಃ ನೀವು ಎಲ್ಲೆಲ್ಲಿಂದ ಹುಟ್ತೀರಿ, ಇಲ್ಲಿಗೆ ಬಂದಿರ್ತೀವಿ, ಒಂದು ಋಣ ನಮ್ಮನ್ನು ಎಲ್ಲೋ ಕಟ್ಟಾಗ್ತದೆ. ಅದು ಕೇಳ್ತಾರೆ, ಹೆತ್ತ ಸೂತಕವು 10 ದಿನ ಪರ್ಯಂತ, ಸಪ್ತ ಸೂತಕವು 11 ದಿವಸ, ಮರ್ತಿರುಣ ಸೂತಕವು ಜನ್ಮ ಜನ್ಮಾಂತರಲ್ಲಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿಬಹುದು ಅಂತೇಳಿ. ನಾವು ಒಂದು 15 days ಬ್ಯಾಕ್ ಒಂದು 12 ಜನ ಶಾಸಕರು, 12 MLAs ವಿ ಹ್ಯಾವ್ ವಿಸಿಟೆಡ್ US ರೀಸೆಂಟ್ಲಿ. ಅಲ್ಲಿ ನಾವು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಹೋಗಿದ್ವಿ, ಸುಮಾರು 2800 ಎಕರೆ ಇರ್ತಕ್ಕಂಥ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ. ಹಾರ್ವರ್ಡ್ ಯೂನಿವರ್ಸಿಟಿ ಹೋದ್ವಿ, ಸುಮಾರು 1200 ಎಕರೆ ಇರ್ತಕ್ಕಂಥ ಹಾರ್ವರ್ಡ್ ಯೂನಿವರ್ಸಿಟಿ. ಬಾಸ್ಟನ್ ಯೂನಿವರ್ಸಿಟಿ ಹೋಗಿದ್ವಿ. ಹಾಗೆ ಬಹುಶಃ ಅಲ್ಲಿ ಎಲ್ಲ ಇದೆ, ಅಷ್ಟೈಶ್ವರ್ಯ ಇದೆ, ಆದರೆ ಭಾವನೆಗಳಿಲ್ಲ. ಪ್ರಪಂಚದ ಎಲ್ಲ ಕಡೆ ದೇ ಆರ್ ಎಮೋಷನ್ಲೆಸ್. ಪ್ರಪಂಚದ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಆದರೆ ನಿಮ್ಮ ರೀತಿ ಭಾವನೆ ಬರುವಾಗ ಆ ಒಂದು ಏನು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಹಾಗಾಗಿ ತುಂಬ ಕಷ್ಟಪಟ್ಟು ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ಇಲ್ಲಿಗೆ ಕಳಿಸಿರ್ತಾರೆ. ಹಾಗಾಗಿ ವಾಟ್ ಇಸ್ ದಿ ಪರ್ಪಸ್ ಆಫ್ ಲೈಫ್? ತಾವರೇ ಕೆಸರಲ್ಲಿ ಹುಟ್ಟಿ ಅದು ಹರ್ಣ ಮುಡಿಯಲ್ಲಿ ಸೇರ್ತಾ ಅಂತೆ. ನಾವು ಎಲ್ಲಿ ಹುಡ್ತೀವಿ ಮುಖ್ಯ ಅಲ್ಲ, ಆದರೆ ನಾವು ಸೇರ್ತಕ್ಕಂಥ ಗಮ್ಯ ಯಾವುದು ಅದು ಬಹಳ ಮುಖ್ಯ ಆಗ್ತಾ ಅಂತೆ. ಹಾಗಾಗಿ ನಾನು ಜಾಸ್ತಿ ಮಾತಾಡಿ ಹೋಗುದಿಲ್ಲ, ಬಿಸಿಲಲ್ಲಿ ನಿಂತಿದ್ದೀನಿ. ಹೇಳ್ತಾರೆ, ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ಕನಸು ಕೊಟ್ಟ ಸಂಗಾತಿ, ಹಾಗೆ ವಿದ್ಯೆ ಕೊಟ್ಟ ಗುರು, ಇವ್ರನ್ನ ಮರೆತರೆ ಈ ಜೀವ ಭೂಮಿಗೆ ಭಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಮಣಿಪಾಲದಲ್ಲಿ ಓದ್ತೀರಿ. ಹಾಗಾಗಿ ಈ ದೇಶದಲ್ಲಿ, ಈ ನಾಡಿಗೆ ಹಾಗೆ ಹುಟ್ಟಿದ್ದೇವೆ ಮತ್ತು ಬದುಕಿದ್ದೇವೆ. ಬದುಕಿನ ರೀತಿ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ಸಂಸ್ಥೆಗೆ ಹೆಸರನ್ನು ತರುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ಸೆಪ್ಟೆಂಬರ್ 20, 2025ನೇ ತಾರೀಕು ನಾವು ಇವತ್ತು ಇಲ್ಲಿ ಒಂದು ಕಾಪು ಬೀಚಲ್ಲಿ, ಉಡುಪಿ ಜಿಲ್ಲೆಯ ಕಾಪು ಬೀಚಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಕ್ಲೀನ್ ಕೋಸ್ಟಲ್ ಎನ್ನುವ ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಟೂರಿಸಂ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಹಾಗೂ ಸ್ವಚ್ಛಂ ಅಡ್ವೆಂಚರ್ಸ್ ಹಾಗೂ
ಹಾಗೂ MIT ಮಣಿಪಾಲದ NSS ವಿಂಗ್ ಅವರ ಜೊತೆಯಲ್ಲಿ ಈ ಕಾಪು ಬೀಚನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ನಾವಿವತ್ತು ಸೇರಿದ್ದೇವೆ. ಇಲ್ಲಿ ನಾವಿವತ್ತು ಬೆಳಿಗ್ಗೆ 7 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಜಿಲ್ಲಾಡಳಿತ ಎಲ್ಲ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮ್ಮ ಇಲ್ಲಿ ಇವತ್ತು 7 ಗಂಟೆಗೆ ಸ್ಟಾರ್ಟ್ ಆಗಿ ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮ್ 9:30 10 ಗಂಟೆ ತನಕ ಕೂಡ ನಡೆದಿದೆ. ಈ ಒಂದು ಪ್ರೋಗ್ರಾಮಲ್ಲಿ ನಾವು ಹಲವಾರು ಥರದ ವೇಸ್ಟ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಇದನ್ನು ನಾವು ಬೇರೆ ಬೇರೆ ತರವಾಗಿ ವಿಂಗಡಿಸಿ ಅದನ್ನು ಕಾಪು ಪುರಸಭೆಗೆ ಕೂಡ ಹಸ್ತಾಂತರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದರೆ ನಾವಿವತ್ತು ನೋಡ್ತೇವೆ ಇಲ್ಲಿ ಬೀಚ್ಗೆ ತುಂಬ ಟ್ಯೂರಿಸ್ಟ್ಗಳು ಬರ್ತಾರೆ. ಟ್ಯೂರಿಸ್ಟ್ಗಳು ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಅದನ್ನು ವೇಸ್ಟನ್ನು ಪ್ಲಾಸ್ಟಿಕ್ ಆಗಿರಲಿ, ಆಮೇಲೆ ಫುಡ್ ಪ್ಯಾಕೆಟ್ಸ್ ಆಗಿರಲಿ ಎಲ್ಲವನ್ನು ಅಲ್ಲಲ್ಲಿ ಎಸಿತಾರೆ. ನಾವು ಎಷ್ಟೋ ಕಡೆ ಇದರ ಬಗ್ಗೆ ನಾಮಫಲಕ ಎಲ್ಲವನ್ನು ಹಾಕಿದರೂ ಕೂಡ ಜನರಿಗೆ ಅವೇರ್ನೆಸ್ ತುಂಬ ಮುಖ್ಯ. ಅದರಿಂದ ಸೆಲ್ಫ್ ಅವೇರ್ನೆಸ್ ಆದರೆ ಜನರಿಗೆ ಇದು ಒಂದು ಯಾವುದೇ ಅದರ ಸ್ಥಳವನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇದರಿಂದ ನಮ್ಮ ಬೀಚ್ಗಳು ಕೂಡ ಪ್ಲಾಸ್ಟಿಕ್ ಮುಕ್ತವಾಗ್ತದೆ. ಆದ್ದರಿಂದ ಆ್ಯಕ್ಚುಲಿ ಈ ಸಲದ್ದು ವಿಶ್ವ ಪರಿಸರ ದಿನಾಚರಣೆಯ ಧ್ಯೇಯವಾಕ್ಯ ಬಂದು ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ ಅಂತ ಇದೆ. 2018ರಲ್ಲಿ ಇದು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಇತ್ತು. ಆದ್ದರಿಂದ ವಿಶ್ವಸಂಸ್ಥೆಯವರು ಕೂಡ ಈ ನಮ್ಮ ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಕೊನೆಗಳಿಸುವ ಬಗ್ಗೆ ಒಂದು ಧ್ಯೇಯವಾಕ್ಯವನ್ನು ಹೊರಡಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಯಾವುದೇ ಒಂದು ಸಂಘ ಸಂಸ್ಥೆ ಆಗಿರಲಿ, ಯಾವುದೇ ಒಂದು ಸರ್ಕಾರ ಸಂಸ್ಥೆ ಆಗಿರಲಿ, ಅದು ಒಂದು ಯಾವುದೇ ಪರಿಸರವನ್ನು ಅಥವಾ ಯಾವುದೇ ಬೀಚನ್ನು ಸ್ವಚ್ಛಗೊಳಿಸುವಲ್ಲಿ ಕಾರ್ಯನಿರ್ವಹಿಸುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. Hi, I'm Aditi from MIT Manipal. Today we're here on Kapu Beach on the 20th of September. It is an initiative organized by INCOIS, NSS, Civil Engineering Department along with Swachham Water Adventures. It is a beach cleaning drive. Today is the International Beach Cleanup Day. We look forward to come here every year. We've cleaned litter, rubber, plastic, etc. Along with this, I would like to make a small request that do not litter the beaches and have a good time.